ನಮಸ್ಕಾರ ಎಲ್ಲರಿಗೂ. ನಾನು ಒಳ್ಳೆಯದೊಂದು ಇವತ್ತೊಂದು ದಿನ ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ. ಮೆಂತ್ಯ ಚಪಾತಿ ಕೂಡ ಅನ್ಬೋದು. ಒಂದು ಮಿಕ್ಸಿ ಜಾಡಿಗೆ ಒಂದು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಹಾಕ್ಕೋತಾ ಇದ್ದೀನಿ. ಶುಂಠಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದರೆ ಸಾಕು. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಇರೋದ್ರಿಂದ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ. ಒಂದು ವಾರದಲ್ಲಿ 2-3 ಸಲ ಆದರೂ ನಾವು ಯೂಸ್ ಮಾಡಬೇಕು. ಅದನ್ನು ರುಬ್ಬಿರೋ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಅಚ್ಚೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ತಟ್ಟೆಯಲ್ಲಿ. ಇದೇ ತಟ್ಟೆಯಲ್ಲಿ ನಾನು ಯಾವಾಗೂ ಯೂಸ್ ಮಾಡೋದು, ಬೇರೆದಲ್ಲಿ ನಂಗೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಮತ್ತು 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಆ ಮೆಂತ್ಯ ಸೊಪ್ಪು ಕಟ್ ಮಾಡೋದ್ರಿಂದ. ಇದು ಶುಗರ್ ಪೇಷಂಟ್ಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಹಾಲು ಉಣಿಸೋ ತಾಯಿದಿರಿಗಂತೂ ತುಂಬ ಒಳ್ಳೆಯದು ಇದು ಮೆಂತ್ಯ ಸೊಪ್ಪು ತುಂಬಾ ಆರೋಗ್ಯ ಕಡೆಯಿದೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಮೆಂತ್ಯ ಸೊಪ್ಪು ಸೀಸನ್ ಇರೋದ್ರಿಂದ ಮೆಂತ್ಯ ಸೊಪ್ಪಲ್ಲಿ ಹಲವಾರು ಯೋಜನೆಗಳು ಮಾಡ್ಬೋದು. ಮೆಂತ್ಯ ಪರೋಟ, ಮೆಂತ್ಯ ಪಲ್ಯ, ಮೆಂತ್ಯ ಗ್ರೇವಿ ಎಲ್ಲ ಥರದ್ದು ಮಾಡ್ಬೋದು ಇದರಲ್ಲಿ. ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನಾನು. ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ನಾವು ಹಾಗೆ ಇಡಬೇಕು. ಇದನ್ನು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗೇ ತುಂಬಾ ಸ್ಮೂತಾಗಿ ಬರುತ್ತೆ. ಮಕ್ಳಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಸೊಪ್ಪು ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ಅಂತೂ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಇದನ್ನು ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆನಿಲಿ ಅದು ಚೆನ್ನಾಗಿ. ಈಗ ಒಂದು ತವಾ ಮೇಲೆ ಎಣ್ಣೆ ಸವರ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲಟಾಸ್ಕೊಂಡಿದ್ದೀನಿ ಒಂದೇ ಸಮಕ್ಕೆ. ಅದ್ರ ಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಬೇಕಂದರೆ ತುಪ್ಪ ಕೂಡ ಹಾಕ್ಕೋಬೋದು. ಇದು 2 ಬದಿವೆ ಚೆನ್ನಾಗಿ ಒತ್ತಿ ಸೆಂಟ್ರಲ್ಲಿ ಬೇಯಿಸಬಾರ್ದು. ಸೆಂಟ್ರಲ್ಲಿ ಸೀದೋಗುತ್ತೆ. ತುದೀಲಿ ಚೆನ್ನಾಗಿ ಅಮ್ಕಿ ಬೇಯಿಸಬೇಕು. ಸ್ವಲ್ಪ ದಪ್ಪ ಲಟಾಸೋದ್ರಿಂದ ತುದಿ ದಪ್ಪ ಥರ ಬಂದುಬಿಡುತ್ತೆ. ತುದಿ ಬೇಯಿಸ್ತಾ ಇದ್ದರೆ ಸೆಂಟ್ರಲ್ಲಿ ತಾನು ಬೇಯ್ಕೊಳ್ಳುತ್ತೆ. 2 ಬದಿ ಬೆಂದಾಗಿದೆ. ಈಗ ತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ಟರೆ, ಸೇವ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ಬೆಲ್ ಬಟನ್ ಒತ್ತೋದು ಮಾತ್ರ ಮಿಸ್ ಮಾಡಬೇಡಿ. ಬಾಯ್.